ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೀವಿತಾ ಪುನೀತ್ ಹಾಸನ್ ಬ್ಲಾಗ್ಸ್. ಸೊ ಫ್ರೆಂಡ್ಸ್, ಇವತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಬಂದಿದ್ದೀನಿ. ಏನಪ್ಪ ಅಂತಂದರೆ ಬಾಡಿ ಕೇರ್ ಬಗ್ಗೆ ಬಂದಿದ್ದೀನಿ. ಇದು ಮೆನ್ ಆ್ಯಂಡ್ ವಿಮೆನ್ ಇಬ್ಬರಿಗೂ ಯೂಸ್ ಆಗುತ್ತೆ. ಏನಪ್ಪ ಅಂತಂದರೆ ಸ್ಕಿನ್ ಆಗಲಿ ಅಥವಾ ಬಾಡಿ ಆಗಲಿ ಅಥವಾ ಫೇಸ್ ಆಗಲಿ ತುಂಬಾ ಟ್ಯಾನ್ ಆಗಿಬಿಟ್ಟಿರುತ್ತೆ. ನಮಗೆ ಫೇಸಿಗೊಂದು ಬಾಡಿಗೊಂದು ಕಾಸ್ಮೆಟಿಕ್ಸ್ನ ಬೈ ಮಾಡೋದಕ್ಕಾಗಲಿ ಯೂಸ್ ಮಾಡೋದಕ್ಕಾಗಲಿ ತುಂಬಾ ಕಷ್ಟ ಅನಿಸ್ತಾ ಇರುತ್ತೆ. ಸ್ವಲ್ಪ ಟ್ರಿಕ್ಕಿ ಅನಿಸುತ್ತೆ. ಒಂದಿನ 2 ದಿನ ಮಾಡ್ತೀವಿ, ಅದು 3ನೇ ದಿನಕ್ಕೆ ಬಿಟ್ಬಿಡ್ತೀವಿ. ಅಯ್ಯೋ ಮುಖ ಖಾಲಿ ಆಗಿದ್ದರೆ ಅದನ್ನು ತರೋದು 2 ದಿನದಷ್ಟರಲ್ಲಿ ಬೇರೆದನ್ನು ಯೂಸ್ ಮಾಡಿರ್ತೀರ. ಅಥವಾ ಮೈಗಚ್ಚೋದು ಬಾಡಿಗೆ ಹಚ್ಚೋದು ಖಾಲಿಯಾಗಿದ್ದರೆ ಪ್ರಾಡಕ್ಟು ಅದನ್ನು ಖಾಲಿ ಆಗಿದೆ ಅಂತ ಬೇರೆದೇನೋ ಹಚ್ಬಿಡ್ತೀರ. ಸೊ ಹಾಗಾಗಿ ಈ ಥರ ಬ್ಯಾಲೆನ್ಸ್ಡಾಗಿ ಇದಕ್ಕೆ ಬೇರೆ ಅದಕ್ಕೆ ಬೇರೆ ಅದಕ್ಕೆ ಬೇರೆ ಇದಕ್ಕೆ ಬೇರೆ ಅಂತ ಯೂಸ್ ಮಾಡೋಕ್ಕಾಗಲ್ಲ. ಎರಡಕ್ಕೂ ಬಾಡಿ ಆ್ಯಂಡ್ ಫೇಸ್ ಸ್ಕ್ರಬ್ ಇವತ್ತು ತಂದಿದ್ದೀನಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮ್ಮ ಬಾಡಿ ಯಾವ ಥರ ಇರುತ್ತಪ್ಪ ಅಂದರೆ ಸ್ಕಿನ್ನೆಲ್ಲ ಹಾಳಾಗಿ ಅಲ್ಲಲ್ಲಿ ಅನ್ಇವನ್ ಸ್ಕಿನ್ನು, ಮತ್ತು ಈ ಮೊಣಕೈಲೆಲ್ಲ ಅನ್ಇವನ್ ಸ್ಕಿನ್ ಟೋನ್ ಇರುತ್ತೆ, ಕಪ್ಪಿರುತ್ತೆ, ಕೈಯೆಲ್ಲ ಕಲೆ ಕಾಲೆಲ್ಲ ಕಲೆ ಇರುತ್ತೆ. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲು ನಾನೇ ಆ್ಯಕ್ಚುಲಿ ನನ್ನ ಪ್ರೆಗ್ನೆನ್ಸಿಯಲ್ಲಿ ನನ್ನ ಬಾಡಿ ಸಖತ್ತು ಹಾಳು ಮಾಡ್ಕೊಂಡಿದ್ದೆ. ಏನಪ್ಪ ಅಂದರೆ ನನಗೆ ಇಚ್ಚಿಂಗ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ಪ್ರೆಗ್ನೆನ್ಸಿಯಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸಿಂದ. ಸೊ ಕೆರೆದು ಸ್ಕ್ರ್ಯಾಚ್ ಮಾಡಿ ಕೈ ಮೈ ಎಲ್ಲ ಕಲೆ ಆಗಿಬಿಟ್ಟಿತ್ತು. ಸೊ ಕಂಪ್ಲೀಟ್ ನಾನು ಅದನ್ನೆಲ್ಲ ಕಮ್ಮಿ ಮಾಡಿಕೊಂಡು ಅಗೇನ್ ನಾನು ಯಾವ ಥರ ಇದ್ದೆ ಆ ಥರ ನನ್ನ ಸ್ಕಿನ್ನ ರೀಗೇನ್ ಮಾಡಿಕೊಂಡೆ, ಕಲೆ ಎಲ್ಲ ಕಮ್ಮಿ ಮಾಡಿಕೊಂಡೆ. ಅದಾದಮೇಲೆ ಈ ಪ್ರೆಗ್ನೆನ್ಸಿ ಆದಮೇಲೆ ಆಗಿರ್ಬೋದು, ಅಥವಾ ಮಕ್ಕಳು ಹೊರಗಡೆ ಆಟ ಆಡ್ತಿರ್ತಾರೆ, ಈವನ್ ಇದು ಮಕ್ಕಳು ಕೂಡ ಯೂಸ್ ಮಾಡ್ಬೋದು. ಐ ಮೀನ್ ಹೈಸ್ಕೂಲಲ್ಲಿ ಇದ್ದರೆ ಓಕೆ, ಒಂದು 8ನೇ 9ನೇ ಕ್ಲಾಸಿಂದ ಮಕ್ಕಳು ಇದನ್ನು ಯೂಸ್ ಮಾಡ್ಬೋದು. ಹೊರಗಡೆ ಟ್ಯಾನ್ ಆಗಿದ್ದರೆ, ಸೊ ಈ ಟ್ಯಾನ್ ರಿಮೂವಲ್ಲು 8ನೇ 9ನೇ ಕ್ಲಾಸ್ ಅಂದರೆ ಆಲ್ಮೋಸ್ಟ್ ಎಲ್ಲ 90% ಮಕ್ಕಳು ಮೆಚ್ಯೂರ್ ಆಗಿರ್ತಾರೆ. ಸೊ ಮೆಚ್ಯೂರ್ ಆಗೋಕ್ಕೂ ಮುಂಚೆ ಮಕ್ಕಳಿಗೆ ಯಾವುದೇ ರೀತಿ ಕಾಸ್ಮೆಟಿಕ್ಸ್ನ ಯೂಸ್ ಮಾಡಬೇಡಿ ದಯವಿಟ್ಟು. ಅದು ಪ್ರೀ ಮೆಚ್ಯೂರ್ ಆಗೋದಕ್ಕೆ ಪ್ರಮೋಟ್ ಮಾಡುತ್ತೆ, ಐ ಮೀನ್ ಟ್ರಿಗರ್ ಮಾಡುತ್ತೆ. ಕಾಸ್ಮೆಟಿಕ್ಸ್ ಎಲ್ಲ ಲಿಪ್ಸ್ಟಿಕ್ ಆಗಿರ್ಬೋದು, ಈ ಬಾಡಿ ಲೋಷನ್ಗಳಾಗಿರ್ಬೋದು, ಪರ್ಫ್ಯೂಮ್ಗಳಾಗಿರಬಹುದು, ಅಥವಾ ಕೆಲವೊಂದು ಪ್ರಾಡಕ್ಟ್ಸ್ಗಳಾಗಿರ್ಬೋದು. ಹಾಗಾಗಿ ಚಾನ್ಸ್ ತೊಗೊಳ್ತಲೇ ಮೆಚ್ಯೂರ್ ಆಗಿರೋ ಅಂಥ ಎಲ್ಲ ಹೆಣ್ಮಕ್ಳು ಇದನ್ನು ಯೂಸ್ ಮಾಡ್ಬೋದು. ನನಗೆ ತುಂಬ ಜನ ಬಾಡಿ ಕೇರ್ ಬಗ್ಗೆ ನನಗೆ ಕಮೆಂಟ್ ಮಾಡಿ ಕೇಳ್ತಾಯಿದ್ರು, ಬಾಡಿ ಕೇರ್ ಬಗ್ಗೆ ವಿಡಿಯೋ ಮಾಡಿ ತಿಳಿಸಿ ಅಂತ. ಸೊ ಹಾಗಾಗಿ ಈ ವಿಡಿಯೋನ ಮಾಡ್ತಿದ್ದೀನಿ. ಹೆಚ್ಚಿಗೆ ಮಾತಾಡ್ದಲ್ಲೇ ಪ್ರಾಡಕ್ಟ್ ಬಗ್ಗೆ ಮಾತಾಡೋಣ ಬನ್ನಿ. ಸೊ ನಾನು ಈಗ ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ. ಡಿ ಆರ್ ರ್ಯಾಷಲ್ ಅವ್ರದ್ದು ಡಿ-ಟ್ಯಾನ್ ಸ್ಕ್ರಬ್ ಒಂದು ತರಿಸಿದ್ದೆ. ಅದ್ರದ್ದು ಕಂಪ್ಲೀಟ್ ವಿಡಿಯೋ ಇದೆ. ನಿಮ್ಗೆ ಏನಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ಹೋಗಿ ಫಸ್ಟ್ ಅದನ್ನು ಚೆಕ್ ಮಾಡ್ಕೊಂಡು ಬಂದು ಆಮೇಲೆ ಈ ವಿಡಿಯೋನ ನೋಡಿ. ಅದರಲ್ಲಿ ಕಂಪ್ಲೀಟಾಗಿ ಸ್ಟೀಮಿಂಗ್ ಯಾವ ಥರ ಮಾಡಬೇಕು, ಸ್ಕ್ರಬ್ಬಿಂಗ್ ಯಾವ ಥರ ಮಾಡಬೇಕು ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಅದಾದಮೇಲೆ ನಾನು ಫ್ರೂಟ್ ಸ್ಕ್ರಬ್ಬು ತರಿಸ್ಕೊಂಡಿದ್ದೆ. ಅದು ಬಾಡಿ ಆ್ಯಂಡ್ ಫೇಸ್ ಎರಡಕ್ಕೂ ಆಗುತ್ತೆ. ಅದಾದಮೇಲೆ ಡಿ-ಟ್ಯಾನ್ ಸ್ಕ್ರಬ್ ತರಿಸಿದ್ದೆ. ಅದಾದಮೇಲೆ ನಾನು ಈ ಸಲ ವೈಟಮಿನ್ ಸಿ ಸ್ಕ್ರಬ್ ತರಿಸಿದ್ದೀನಿ. ಸೊ ಸ್ವಲ್ಪ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ನನಗೆ ಸ್ವಲ್ಪ ಜಾಸ್ತಿ ಆಗ್ತಿದೆ ಅಂತ ಅನ್ನಿಸ್ತು. ಹಾಗಾಗಿ ವೈಟಮಿನ್ ಸಿ ಯೂಸ್ ಮಾಡಿ ನೋಡೋಣ ಅಂತ ಇದನ್ನು ತರಿಸ್ಕೊಂಡಿದ್ದೀನಿ. ಇದು ಕೂಡ ಬೆಸ್ಟ್ ರಿಸಲ್ಟ್ಸ್ ಇದೆ. ಒಂದು 4 ವಾಷಸ್ ಆಗಿದೆ ನನಗೆ ಇದರಲ್ಲಿ. ಸೊ ಇದನ್ನು ನೀವು ವೀಕ್ಲಿ ಒಂದು 3 to 4 ಟೈಮ್ಸ್ ಯೂಸ್ ಮಾಡ್ಬೋದು. ಹೊರಗಡೆ ಹೋಗಿ ಕೆಲಸ ಮಾಡೋರು ಅಂದರೆ 4 ಟೈಮ್ಸ್ ಯೂಸ್ ಮಾಡ್ಬೋದು. ತೀರಾ ಮನೇಲೇ ಇರ್ತೀರಾ ಅಂತಂದರೆ ಒಂದು 2 to 3 ಟೈಮ್ಸ್ ಯೂಸ್ ಮಾಡಿದ್ರೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಸೊ ಬಾಡಿನ ಸ್ಕ್ರಬ್ ಮಾಡೋದು ತುಂಬಾ ಇಂಪಾರ್ಟೆಂಟು. ನೀವು ಯಾವುದೋ ಸೋಪ್ ತೊಗೊಂಡು ಉಜ್ಜೋದಲ್ಲ. ಸೊ ಈ ಥರ ಸ್ಕ್ರಬ್ಬಿಂಗ್ ಪ್ರಾಡಕ್ಟನ್ನೇ ತೊಗೊಂಡು ನೀವು ಯೂಸ್ ಮಾಡಬೇಕು. ಇದು ತುಂಬಾ ಬಜೆಟ್ ಫ್ರೆಂಡ್ಲಿಯಲ್ಲಿದೆ, ತುಂಬ ಚೆನ್ನಾಗಿದೆ. ನನಗಂತೂ ಬೆಸ್ಟ್ ರಿಸಲ್ಟ್ಸ್ ಇದು 100% ಅನ್ನಿಸ್ತು. ಸೊ ವಾರದಲ್ಲಿ 3 ದಿನ ಇದನ್ನು ಯೂಸ್ ಮಾಡ್ತೀರಾ ಅಂದರೆ ಬಾಕಿ ಟೈಮಲ್ಲಿ ಏನು ಯೂಸ್ ಮಾಡ್ತೀರಾ ಅಂತ ಕೇಳೋದಾದರೆ ಅದನ್ನು ಕೇಳ್ತೀರಾ ನನಗೆ ಗೊತ್ತು. ಸೊ ಇದ್ರ ಬಗ್ಗೆನೂ ನಾನು ತಿಳಿಸಿದ್ದೀನಿ ಆಲ್ರೆಡಿ. ಇದೇ ಸೋಪು ನಾನು ಯೂಸ್ ಮಾಡೋದು. ಏನಪ್ಪ ಅಂದರೆ ಮೈಸೂರು ಸ್ಯಾಂಡಲ್ ಸೋಪು. ಸೊ ಇದು ಪ್ಯಾಕ್ ಆಫ್ 3 ಬರುತ್ತೆ. ಇದು ಈ ಸಲ ಪ್ಯಾಕ್ ಆಫ್ 1 ತಂದಿದ್ದಾರೆ. ಈ ಥರ ಸಿಂಗಲ್ ಪೀಸಸ್ ತಂದಿದ್ದಾರೆ. ಸೊ ಈ ಥರ ನೋಡಿ ಪ್ಯಾಕೆಟ್ ಒಳಗೆ ಈ ಥರ ಬರುತ್ತೆ ಸೋಪು. ಸೊ ಮೈಸೂರು ಸ್ಯಾಂಡಲ್ ಸೋಪು ಎಷ್ಟು ಜಮಾನ ಕಾಲದ ಸೋಪು ಇದು. ಬೆಸ್ಟ್ ಫ್ರ್ಯಾಗ್ರೆನ್ಸು. ನನಗೆ ಈ ಸ್ಯಾಂಡಲ್ ಪ್ರಾಡಕ್ಟ್ಸ್ಗಳು ಸ್ವಲ್ಪ ಚೆನ್ನಾಗಿ ಸೆಟ್ ಆಗುತ್ತೆ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ಇದನ್ನು ಯೂಸ್ ಮಾಡ್ತೀನಿ. ಸೊ ಈ ಸೋಪು ನಾನು ಯೂಸ್ ಮಾಡೋದು ಬಾಕಿ ಟೈಮಲ್ಲಿ. ಸೊ ಈ ಸ್ಕ್ರಬ್ನ ಯಾವ ರೀತಿ ಯೂಸ್ ಮಾಡಬೇಕು ಏನು ಎತ್ತ ಅಂತ ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಂಡು ಬನ್ನಿ. ಸೊ ಅದಾದಮೇಲೆ ಮಾತಾಡೋಣ. ಫ್ರೆಂಡ್ಸ್, ಈ ಸ್ಕ್ರಬ್ನ ನೀವು ಸ್ನಾನಕ್ಕೆ ಹೋದಾಗ ಯೂಸ್ ಮಾಡಬೇಕಾಗತ್ತೆ. ನೋಡಿ, ನನ್ನ ಕುತ್ತಿಗೆ ಎಲ್ಲ ಸ್ವಲ್ಪ ಕಪ್ಪಾಗಿದೆ, ಟ್ಯಾನ್ ಅಂತ ಅನ್ನಿಸ್ತಾ ಇದೆ. ಮತ್ತು ನನ್ನ ಕೈಯೆಲ್ಲ ಸ್ವಲ್ಪ
ಕಪ್ಪಾಗಿ ಅನ್ನಿಸ್ತಾ ಇದೆ ಅನ್ಇವನ್ ಸ್ಕಿನ್ ಆಗಿ. ಹಾಗಾಗಿ ಈ ಪ್ಯಾಕ್ನ ನಾನು ಈಗ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಡಿಯರ್ ರ್ಯಾಷಲ್ ಅವ್ರದ್ದು ವೈಟಮಿನ್ ಸಿ ಸ್ಕ್ರಬ್ಬು. ಇದು ಆ್ಯಕ್ಚುಲಿ ಸ್ಕ್ರಬ್ ವಿತ್ ಪ್ಯಾಕ್ ಕೂಡ ಬರುತ್ತೆ. ನಾನು ಪ್ಯಾಕ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಇದು ಸ್ಕ್ರಬ್ ಆ್ಯಕ್ಚುಲಿ ನೀವು ಸ್ನಾನಕ್ಕಿಂತ ಮುಂಚೆ ಈ ಥರ ಹಚ್ಕೊಂಡು ಕೂಡ ಒಂದು 10 ನಿಮಿಷ 20 ನಿಮಿಷ ಬಿಟ್ಟು ಸ್ನಾನ ಮಾಡ್ಬೋದು. ಅಥವಾ ನೀವು ಸ್ನಾನಕ್ಕೆ ಹೋದಾಗಲೇ ಅಲ್ಲೇ ನೀವು ಇದನ್ನು ಮಲ್ಟಿಪಲ್ ಆಗಿ ಯೂಸ್ ಮಾಡಿಕೊಂಡು ಒಂದು 10-20 ನಿಮಿಷ ಬಾಡಿಗೆಲ್ಲ ಸ್ಕ್ರಬ್ ಮಾಡಿ ಬಿಟ್ಟು ಅಲ್ಲಿ ಸ್ನಾನ ಮಾಡ್ಕೊಂಡು ಬರ್ಬೋದು ಬಿಸಿನೀರಲ್ಲಿ. ಸ್ವಲ್ಪ ಬಿಸಿನೀರು ತಕ್ಲಿಸ್ಕೋಬೇಕಾಗುತ್ತೆ. ಇದು ನೀವು ಸ್ನಾನಕ್ಕೆ ಹೋದಾಗ ಯೂಸ್ ಮಾಡಿದ್ರೇ ಬೆಸ್ಟ್ ರಿಸಲ್ಟ್ಸ್ ಬರುತ್ತೆ. ಯಾಕಂದರೆ ಬಾಡಿ ನೀವು ಯಾವಾಗ ಹಾಟ್ ವಾಟರ್ ಹಾಕ್ತೀರ ಸ್ಕಿನ್ನಿಗೆ, ಸೊ ಸ್ಕಿನ್ನಿನ ಪೋರ್ಸ್ ಎಲ್ಲ ಸ್ವಲ್ಪ ಓಪನ್ ಇರುತ್ತೆ, ಬ್ರೀತೆಬಲ್ ಇರುತ್ತೆ. ಆವಾಗ ನೀವು ಈ ಸ್ಕ್ರಬ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಡೆಡ್ ಸ್ಕಿನ್ ಆಗಿರಬಹುದು ಅಥವಾ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇದೆಲ್ಲ ನೀಟಾಗಿ ಹೊರಗಡೆ ಬರುತ್ತೆ. ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸೋದಕ್ಕೆ ಇದನ್ನು ಹೊರಗಡೆ ಯೂಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟು ಫೇಸ್ ಮತ್ತು ಕೈಕಾಲೆಲ್ಲ ವೆಟ್ ಮಾಡ್ಕೊಂಡು ಬಂದಿದ್ದೀನಿ. ಅದಾದಮೇಲೆ ಸ್ಕ್ರಬ್ನ ನೀಟಾಗಿ ಈ ಥರ ಎಲ್ಲ ಕಡೆ ಹಚ್ಚಿ ಸ್ಕ್ರಬ್ ಮಾಡ್ತಾ ಇದ್ದೀನಿ. ನೋಡಿ, ನೆಕ್ ಪಾರ್ಟು ಮತ್ತು ಕುತ್ತಿಗೆ ಹಿಂದೆ ಆಗಿರ್ಬೋದು, ತುಟಿ ಅಕ್ಕಪಕ್ಕದಲ್ಲಾಗಿರ್ಬೋದು, ಮೂಗ್ ಮೇಲಾಗಿರ್ಬೋದು ತುಂಬಾ ಡೆಡ್ ಸ್ಕಿನ್ ಆಗಲಿ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಆಗಲಿ ಇರುತ್ತೆ. ನೀಟಾಗಿ ಲೋ ಪ್ರೆಷರ್ ಕೊಟ್ಟು ನೀವು ಈ ಥರ ಸ್ಕ್ರಬ್ ಮಾಡಬೇಕು. ಕಣ್ಣತ್ರ ಯಾವತ್ತೂ ಫಿಂಗರ್ ರಿಂಗಲ್ಲಿ ತುಂಬ ಲೋ ಪ್ರೆಷರಲ್ಲಿ ಸರ್ಕ್ಯುಲರ್ ಮೋಷನಲ್ಲಿ ಮತ್ತು ಆ್ಯಂಟಿ ಕ್ಲಾಕ್ ವೈಸು ನೀವು ಸ್ಕ್ರಬ್ ಮಾಡಬೇಕಾಗತ್ತೆ. ಹಣೆ ಮೇಲೆಲ್ಲ ನೋಡ್ಕೊಳ್ಳಿ. ಸೊ ನಾನು ಯಾವುದೂ ಸ್ಕ್ರಬ್ಬಿಂಗ್ ಪಾರ್ಟ್ನ ಸ್ಕಿಪ್ ಮಾಡಿಲ್ಲ. ಇಲ್ಲಿ ಫಾಸ್ಟ್ ಮೋಷನಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಲಾಂಗ್ ಪ್ರೋಸೆಸ್ ಆಗಿಬಿಡುತ್ತೆ ಅಂತ. ನೀವು ಅದನ್ನು ಸ್ಲೋ ಆಗಿ ಒಂದೊಂದೇ ಸ್ಟೆಪ್ಪು ಇದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಮತ್ತು ತುಂಬ ಹೆಣ್ಮಕ್ಳದು ಕುತ್ತಿಗೆಲ್ಲ ಕಪ್ಪಿರುತ್ತೆ. ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಿರ್ಬೋದು ಅಥವಾ ಚೈನ್ ಯೂಸ್ ಮಾಡ್ತೀರಲ್ವ, ಮಾಂಗಲ್ಯ ಚೈನ್ ಆಗಿರಲಿ ಮಾಮೂಲಿ ಚೈನ್ ಆಗಿರಲಿ, ಸೊ ಅದಕ್ಕೆಲ್ಲ ತುಂಬಾ ಕಪ್ಪಾಗಿರುತ್ತೆ. ಈ ಸ್ಕ್ರಬ್ಬಿಂದ ನಿಮ್ಮ ಮೊಣಕೈ ಆಗಿರ್ಬೋದು, ಮೊಣಕಾಲು ಮೊಣಕೈ ಮತ್ತು ನೆಕ್ ಹತ್ರ ಎಲ್ಲ ಟ್ಯಾನ್ ಆಗಿರೋದು ಕಪ್ಪಾಗಿರೋದು ಎಲ್ಲ ನೀಟಾಗಿ ಕಮ್ಮಿ ಆಗುತ್ತೆ. ಇದನ್ನು ರೆಗ್ಯುಲರಾಗಿ ನೀವು ಯೂಸ್ ಮಾಡೋದ್ರಿಂದ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ಸ್ ಇದೆ. ಡಿಯರ್ ರ್ಯಾಷಲ್ ಅವರಲ್ಲಿ ತುಂಬಾ ಫ್ಲೇವರ್ಸ್ ಆಫ್ ಸ್ಕ್ರಬ್ ಇದೆ. ನೀವು ಹೋಗಿ ಚೆಕ್ ಮಾಡ್ಕೋಬೋದು ಬೇಕಾದರೆ. ನಾನು ಈ ಸ್ಕ್ರಬ್ಬಿಂದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನೀವು ಖಂಡಿತವಾಗ್ಲೂ ಹೋಗಿ ಚೆಕ್ ಮಾಡ್ಕೊಳ್ಳಿ, ಅಥವಾ ಟ್ಯಾಗ್ ಮಾಡಿರ್ತೀನಿ, ನೀವು ಅಲ್ಲಿಂದನೇ ಡೈರೆಕ್ಟಾಗಿ ಬೈ ಮಾಡ್ಬೋದು. ಸೊ ನೀಟಾಗಿ ಈ ಥರ ಲೋ ಪ್ರೆಷರಲ್ಲಿ ಸ್ಕ್ರಬ್ ಮಾಡಿ, ಯಾವುದೇ ಕಾರಣಕ್ಕೂ ತುಂಬ ರಫಾಗಿ ಮಾಡಬಾರ್ದು. ಖಾಲಿ ಕೂಡ ಹಚ್ಕೊಂಡಿದ್ದೀನಿ. ಸೊ ಅದಾದಮೇಲೆ ನಾನು 20 ನಿಮಿಷ ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ನೀಟ್ ಆ್ಯಂಡ್ ಕ್ಲೀನಾಗಿ ಹೋಗಿದೆ. ನೋಡಿ ಕುತ್ತಿಗೆ ಹತ್ರ ಎಲ್ಲ ಎಷ್ಟು ಕ್ಲೀನಾಗಿ ಕಾಣ್ತದೆ. ಯಾವತ್ತೂ ಆಗಲಿ ಕೈ ಕಾಲು ಎಲ್ಲ ಕ್ಲೀನಾಗಿರಬೇಕು ಹೆಣ್ಮಕ್ಳದು. ಸೊ ನಾವು ನಮ್ಮ ಕ್ಲೆನ್ಸಿನೆಸ್ಸಿಂದ ನಮ್ಮ ಬಿಹೇವಿಯರ್ ಆಗಲಿ ನಮ್ಮ ಪರ್ಸ್ನಾಲಿಟಿ ಆಗಲಿ ಜಡ್ಜ್ ಮಾಡೋವಂಥವ್ರು ಇರ್ತಾರೆ. ಸೊ ನೀಟಾಗಿ ಕ್ಲೀನಾಗಿರಬೇಕು ಅಂದರೆ ಈ ಸ್ಕ್ರಬ್ನ ನೀವು ಸ್ಕ್ರಬ್ಬಿಂಗ್ ಎಲ್ಲ ಆದಮೇಲೆ ನೀವು ಖಂಡಿತವಾಗ್ಲೂ ಬಾಡಿ ಲೋಷನ್ನ ಯೂಸ್ ಮಾಡಬೇಕು. ಐ ಮೀನ್ ಮಾಯ್ಶ್ಚರೈಸರ್ನ ಯೂಸ್ ಮಾಡಬೇಕಾಗತ್ತೆ. ಸೊ ಅದರಲ್ಲೂ ಬಜೆಟ್ ಫ್ರೆಂಡ್ಲಿಯಲ್ಲಿ ಹೇಳಬೇಕು, ವರ್ತಿ ಹೇಳಬೇಕು ಅಂತಂದರೆ ತುಂಬ ದಿನ ಬಾಳಿಕೆ ಕೂಡ ಬರುತ್ತೆ. ಸೊ ಇದ್ರ ಬಗ್ಗೆನೂ ನಾನು ಈಗ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಇದು ಓಪಲ್ ಅಂತ. ಸೊ ಬ್ಯೂಟಿ ಪಾರ್ಲರಲ್ಲಿ ಸಲೂನ್ನಲ್ಲೆಲ್ಲ ಯೂಸ್ ಮಾಡೋವಂಥ ಪ್ರಾಡಕ್ಟ್ ಇದು. ತುಂಬಾ ಚೆನ್ನಾಗಿದೆ. ಇದು ಕೂಡ ವರ್ತಿ, ಬಜೆಟ್ ಫ್ರೆಂಡ್ಲಿಯಲ್ಲಿ ಬರುತ್ತೆ ನಿಮಗೆ. ಇದು ನೋಡಿ, ಜಸ್ಟ್ 175 ಹಾಫ್ ಲೀಟರ್ 500 mlಗೆ 175 ರುಪೀಸು. ಸೊ ಬೆಸ್ಟ್ ರಿಸಲ್ಟ್ಸ್ ಇದೆ. ಇದರಲ್ಲೂ ಕೂಡ ಕಲೆಗಳೆಲ್ಲ ಕಮ್ಮಿ ಆಗುತ್ತೆ. ಆ್ಯಂಡ್ ಇದರಲ್ಲಿ ವಿಂಟರಲ್ಲೆಲ್ಲ ಕೈ ಹೊಡೆಯೋದು ಕಾಲು ಹೊಡೆಯೋದೆಲ್ಲ ಆಗುತ್ತಲ್ವ, ಅವಾಗ ಸಖತ್ ಮಾಯ್ಶ್ಚರೈಸರ್ ಕೊಡುತ್ತೆ. ಸ್ವಲ್ಪ ಸ್ಲೋ ಬ್ಲೆಂಡ್ ಆಗೋದಕ್ಕೆ. ಸೊ ಬ್ಲೆಂಡ್ ಆದರೆ ಚೆನ್ನಾಗಿ ವರ್ಕ್ ಆಗುತ್ತೆ. ನೋಡಿ ಈ ಥರ ಇದ್ರ ಟೆಕ್ಸ್ಚರ್ ನೋಡಿ, ಲೈಟ್ ಪಿಂಕಲ್ಲಿರುತ್ತೆ. ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಸ್ವಲ್ಪ ಮಸಾಜ್ ಮಾಡಬೇಕಷ್ಟೇ. ವೈಟ್ ಸ್ಕಾರ್ ಏನು ಉಳಿಯೋದಿಲ್ಲ, ಅದು ನೀಟಾಗಿ ಬ್ಲೆಂಡ್ ಆಗಿ ಒಟ್ಟೋಗುತ್ತೆ. ಸೊ ಚೆನ್ನಾಗಿದೆ ಈ ಪ್ರಾಡಕ್ಟು. ಸೊ ಇದರಲ್ಲೂ ಅಷ್ಟೇ ಕಲೆಗಳೆಲ್ಲ ಕಮ್ಮಿ ಆಗುತ್ತೆ. ಮಾಯ್ಶ್ಚರೈಸರ್ ಚೆನ್ನಾಗಿರುತ್ತೆ, ಬೆಣ್ಣೆ ಥರ ಇರುತ್ತೆ ಸ್ಕಿನ್ ಎಲ್ಲ. ಸೊ ಇದನ್ನು ಕೂಡ ನೀವು ಬಜೆಟ್ ಫ್ರೆಂಡ್ಲಿಯಾಗಿ ಯೂಸ್ ಮಾಡಿ ನೋಡಿ. ಇಷ್ಟೇ ಆರಾಮಾಗಿ ಯೂಸ್ ಆಗುತ್ತೆ. ಸೊ ಒಂದು ಹಾಫ್ ಲೀಟರ್ ನಿಮಗೆ ಒಂದು 2 ತಿಂಗಳು ಖಂಡಿತವಾಗ್ಲೂ ಬರುತ್ತೆ ಕೈ ಕಾಲಿಗೆಲ್ಲ ಯೂಸ್ ಮಾಡೋದಾದರೆ. ಸೊ ಇಷ್ಟೇ ಫ್ರೆಂಡ್ಸ್, ಬಾಡಿ ಕೇರ್ ಬಗ್ಗೆ ಮಾತಾಡೋದಾದರೆ ಇಷ್ಟೇ ವಿಡಿಯೋ. ಸೊ ನನಗೆ ತುಂಬಾ ರಿಕ್ವೆಸ್ಟ್ ಬರ್ತಿತ್ತು ಬಾಡಿ ಕೇರ್ ಬಗ್ಗೆ ವಿಡಿಯೋ ಮಾಡಿ ಅಂತ. ಸೊ ಮಾಡಿದ್ದೀನಿ. ನೀವು ಕೂಡ ಯೂಸ್ ಮಾಡಿಬಿಟ್ಟು ನನಗೆ ರಿಸಲ್ಟ್ಸ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇನ್ನೇನಾದರೂ ನಿಮಗೆ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ನಾನು ಕ್ಲಿಯರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.